ವಿಧಾನಸಭಾ ಚುನಾವಣೆ ಸನ್ನಿಹಿತವಾಗ್ತಾ ಇದೆ. ಈಗಾಗಲೇ ಬಿಜೆಪಿ, ಎಲ್ಡಿಎಫ್ ಮತ್ತು ಯುಡಿಎಫ್ ಎಲ್ಲ ತಯಾರಿ ಮಾಡ್ಕೊಳ್ತಾ ಇವೆ. ಸ್ವತಃ ನರೇಂದ್ರ ಮೋದಿ ಕೇರಳದಲ್ಲಿ ನಿಂತು ಎಲ್ಡಿಎಫ್ ಹಾಗೂ ಯುಡಿಎಫ್ ಮುಂದೆ ತೊಡೆ ತಟ್ಟಿ ಘಂಟಾಘೋಷವನ್ನ ಮೊಳಗಿಸಿದ್ದಾರೆ. ಹಾಲಿ ಸರ್ಕಾರಕ್ಕಿರುವಂತಹ ಆಡಳಿತದ ವಿರೋಧಿ ಅಲೆ ಯುಡಿಎಫ್ ಮೈತ್ರಿಯ ಅಧಿಕಾರಕ್ಕೆ ಏರುವಂತಹ ಕನಸು, ಬಿಜೆಪಿಯ ಪರ್ಯಾಯ ರಾಜಕೀಯ ಒಂದು ಭರವಸೆಗಳ ನಡುವೆ ಮತದಾರ ಯಾರಿಗೆ ಒಲವನ್ನ ತೋರಿಸ್ತಾನೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಚುನಾವಣಾ ತಯಾರಿ ಹೇಗಿದೆ, ಯುಡಿಎಫ್ ಮೇಲುಗೈ ಸಾಧಿಸುತ್ತಾ, ಈ ಎಲ್ಲದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ. ಕೇರಳ की दशा और दिशा को बदलने का चुनाव है. ಕೇರಳದಲ್ಲಿ ಹೊಸ ಬದಲಾವಣೆಗೆ ಮೋದಿ ಶಪಥ. ಚುನಾವಣೆಯ ರಣಕಹಳೆ ಮೊಳಗಿಸಿದ ನಮೋ. ಇನ್ನೇನು 2-3 ತಿಂಗಳಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೆಯಲಿದೆ. ಆದರೆ ಈ ಬಾರಿ ಬಿಜೆಪಿ ದಕ್ಷಿಣ ಭಾರತದ 2 ಪ್ರಮುಖ ರಾಜ್ಯಗಳಾದ ಕೇರಳ ಹಾಗೂ ತಮಿಳುನಾಡನ್ನ ತನ್ನ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದು ಪರಿವರ್ತನೆಯ ಗಾಳಿ ಬೀಸುವುದಕ್ಕೆ ಈಗಾಗಲೇ ಮುಂದಾಗಿದೆ. ಕೇರಳದ ತಿರುವನಂತಪುರಂ ಮಹಾನಗರ ಪಾಲಿಕೆ ಚುನಾವಣೆಯಿಂದ ಬಿಜೆಪಿ ಹೊಸ ವಿಶ್ವಾಸ ಮೂಡಿಸಿಕೊಂಡಿದ್ದು ಚುನಾವಣೆಯ ಕಹಳೆ ಮೊಳಗಿಸಿದೆ. ತಿರುವನಂತಪುರ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ದಾಖಲಿಸಿದ್ದಕ್ಕಾಗಿ ಪುತ್ತರಿಕಂಡಂ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ವಿಜಯೋತ್ಸವದಲ್ಲಿ ಭಾಗವಹಿಸಿದ ಪ್ರಧಾನಿ ನರೇಂದ್ರ ಮೋದಿ ಕೇರಳ ರಾಜ್ಯದಲ್ಲಿ ಪರ್ಯಾಯ ರಾಜ್ಯಕ್ಕೆ ನೀಡುವ ಭರವಸೆ ನೀಡುವುದರ ಮೂಲಕ ಪಿಣರಾಯಿ ವಿಜಯನ್ ನೇತೃತ್ವದ ಹಾಲಿ ಎಲ್ಡಿಎಫ್ ಸರ್ಕಾರ ಹಾಗೂ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟದ ವಿರುದ್ಧ ಘಂಟಾಘೋಷ ಮೊಳಗಿಸಿದ್ರು. 4 ದಶಕಗಳ ಹಿಂದೆ ಅಹಮದಾಬಾದ್ ಪಾಲಿಕೆಯಲ್ಲಿ ಬಿಜೆಪಿ 1 ಸ್ಥಾನ ಗೆದ್ದಿತ್ತು. 1987ರಲ್ಲಿ ಈ ಪಾಲಿಕೆಯಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದ ಬಿಜೆಪಿ ಬಳಿಕ ಗುಜರಾತ್ನಲ್ಲಿ ಅಧಿಕಾರದ ಗದ್ದುಗೆಗೆ ಏರಿತು ಎನ್ನುವುದನ್ನ ಉಲ್ಲೇಖಿಸುವುದರ ಮೂಲಕ ಕೇರಳದಲ್ಲೂ ಬಿಜೆಪಿ ಅಧಿಕಾರ ಹಿಡಿಯುವ ವಿಶ್ವಾಸವನ್ನ ಮೋದಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವಿಜಯೋತ್ಸವ ಕಾರ್ಯಕ್ರಮಕ್ಕೂ ಮುನ್ನ 3 ಅಮೃತ ಭಾರತ ಎಕ್ಸ್ಪ್ರೆಸ್ ರೈಲುಗಳಿಗೆ ಮೋದಿ ಹಸಿರು ನಿಶಾನೆ ತೋರಿದರು. ನೂತನ ರೈಲುಗಳು ವಾರಕ್ಕೊಮ್ಮೆ ಸಂಚರಿಸಲಿದ್ದು ಕೇರಳ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಗಳ ನಡುವಿನ ಸಂಪರ್ಕ ಹೆಚ್ಚಿಸಲಿದೆ. ಇದೇ ಸಂದರ್ಭದಲ್ಲಿ ಗುರುವಾಯೂರು, ತ್ರಿಶೂರು ಪ್ಯಾಸೆಂಜರ್ ರೈಲು ಸಂಚಾರಕ್ಕೂ ಕೂಡ ಮೋದಿ ಚಾಲನೆ ನೀಡಿದ್ದಾರೆ. ಮಾತ್ರ ಅಲ್ಲದೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲೇ ಕೇರಳದಲ್ಲಿ ಅಮೃತ ಭಾರತ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರಕ್ಕೆ ಚಾಲನೆ ನೀಡಲಾಗಿದ್ದು ಎಲ್ಡಿಎಫ್ ಸರ್ಕಾರದ ವಿರುದ್ಧ ಕೇರಳದಲ್ಲಿ ಎದ್ದಿರುವ ಆಡಳಿತ ವಿರೋಧಿ ಅಲೆಯನ್ನ ತನ್ನ ಅನುಕೂಲಕ್ಕಾಗಿ ಬಿಜೆಪಿ ಚುನಾವಣಾ ಪೂರ್ವದಲ್ಲಿ ಬಳಸಿಕೊಂಡಿದ್ದೆ ಎನ್ನುವ ಚರ್ಚೆಯು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಎಲ್ಡಿಎಫ್ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಜೊತೆಗೆ ಬಿಜೆಪಿ ಫೈಟ್. ಅಧಿಕಾರ ಬಾಚಿಕೊಳ್ಳುವ ತಬಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸತತ 2 ಅವಧಿಗೆ ಅಧಿಕಾರವನ್ನು ಅನುಭವಿಸಿದ ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ಡಿಎಫ್ ಮತ್ತೆ ಮರಳಿ ಅಧಿಕಾರ ಹಿಡಿಯುವುದಕ್ಕೆ ಹರಸಾಹಸ ಮಾಡ್ತಾ ಇದ್ರೆ, ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಂದ್ರೆ ಯುಡಿಎಫ್ ಅಧಿಕಾರವನ್ನ ಪಡೆಯಲೇಬೇಕು ಎನ್ನುವ ಹಂಬಲದಲ್ಲಿದೆ. ಇನ್ನು ಕೇರಳಕ್ಕೆ ಪರ್ಯಾಯ ರಾಜಕಾರಣದ ಭರವಸೆ ನೀಡಿರುವ ರಾಜೀವ್ ಚಂದ್ರಶೇಖರ್ ನೇತೃತ್ವದ ಕೇರಳ ಬಿಜೆಪಿ ಕೂಡ ಹೊಸ ಕಾರ್ಯತಂತ್ರ ರೂಪಿಸ್ತಾ ಇದೆ. ಎಲ್ಡಿಎಫ್ ಹಾಗೂ ಯುಡಿಎಫ್ ಬದಲಿಗೆ ಹೊಸ ರಾಜಕೀಯ ನೀಡುತ್ತೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲೇ ಸಂಪೂರ್ಣ ಮಟ್ಟಿಗೆ ಆಗುವುದಕ್ಕೆ ಸಾಧ್ಯವಾಗದೇ ಇದ್ರೂ ಬಿಜೆಪಿ ಕೆಲ ಕ್ಷೇತ್ರಗಳನ್ನ ಬಾಚಿಕೊಳ್ಳುವ ನಿರೀಕ್ಷೆಯಲ್ಲಿದೆ. ಇವೆಲ್ಲದರ ನಡುವೆ ಆಡಳಿತಾರೂಢ ಎಲ್ಡಿಎಫ್ ಮತ್ತೆ ತಳಮಟ್ಟದಲ್ಲಿ ಪ್ರಚಾರಕ್ಕೆ ಇಳಿದಿದೆ. ಯುಡಿಎಫ್ ಸಿಎಂ ಕುರ್ಚಿಯತ್ತ ಕಣ್ಣಾಯಿಸ್ತಾ ಇದೆ. 2016ರ ಬಳಿಕ ಸತತವಾಗಿ ಎಡಪಂಥೀಯರ ಮುಂದೆ ಚುನಾವಣೆಯಲ್ಲಿ ಸೋಲೊಪ್ಪಿಕೊಂಡಿದ್ದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತ್ತೆ ಮೇಲುಗೈ ಸಾಧಿಸಿದೆ. ಈ ಹಿಂದಿನ ತನ್ನ ಹಲವು ಭದ್ರಕೋಟೆಯಂತಿದ್ದ ಕ್ಷೇತ್ರಗಳನ್ನ ಮರಳಿ ಬಲಪಡಿಸಿಕೊಂಡ ಯುಡಿಎಫ್ ಮತ್ತೆ ಅಧಿಕಾರ ಹಿಡಿಯುವ ಹುರುಪಿನಲ್ಲಿದೆ. ಅಲ್ಪಸಂಖ್ಯಾತರ ಮತ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲಿ ಕಳೆದೊಂದು ವರ್ಷದಿಂದಲೇ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಪ್ರಚಾರಕ್ಕೆ ಇಳಿದಿದೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ. 140 ವಿಧಾನಸಭಾ ಕ್ಷೇತ್ರಗಳಲ್ಲಿ 76ರಲ್ಲಿ ಯುಡಿಎಫ್ ಮೇಲುಗೈ. ಬಿಜೆಪಿ, ಎಲ್ಡಿಎಫ್ ಮತ್ತು ಯುಡಿಎಫ್ ತಯಾರಿ ಹೇಗಿದೆ? ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶವನ್ನ ನೋಡಿದ್ರೆ
ಕೇರಳದ 140 ವಿಧಾನಸಭಾ ಕ್ಷೇತ್ರಗಳಲ್ಲಿ 76ರಲ್ಲಿ ಯುಡಿಎಫ್ ಮುಂದಿದೆ. ಎಲ್ಡಿಎಫ್ 62 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಎನ್ಡಿಎ 2 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದು ತೃಪ್ತಿಪಟ್ಟುಕೊಂಡಿದೆ. ಹಾಲಿ ಸರ್ಕಾರದ ವಿರುದ್ಧ ಆಡಳಿತ ಅಲೆ ಎದ್ದಿದೆ. ಆದಾಗ್ಯೂ ತನ್ನ ಆಡಳಿತವನ್ನ ಸಮರ್ಥಿಸಿಕೊಳ್ತಾ ಇದೆ. ಕೇರಳದ ರಾಜಕೀಯ ಇತಿಹಾಸ ಗಮನಿಸಿದ್ರೆ ಜನ ಒಂದೇ ಪಕ್ಷವನ್ನ 10 ವರ್ಷಕ್ಕಿಂತ ಹೆಚ್ಚು ಅಧಿಕಾರದಲ್ಲಿ ಉಳಿಸಿದ ಉದಾಹರಣೆ ಇಲ್ಲ. ಹಾಗಾಗಿ ಈ ಬಾರಿಯ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಬದಲಾವಣೆ ನಿಶ್ಚಿತ ಎಂದು ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಬಾರಿ ಚುನಾವಣೆಗೆ ಯುಡಿಎಫ್ ಶಬರಿಮಲೆ ಚಿನ್ನದ ಕಳ್ಳತನ ಪ್ರಕರಣವನ್ನ ರಾಜಕೀಯ ಅಸ್ತ್ರವನ್ನಾಗಿ ಇರಿಸಿಕೊಳ್ಳುವ ಮೂಲಕ ಎಲ್ಡಿಎಫ್ ಆಡಳಿತದ ಮೇಲೆ ದಾಳಿ ನಡೆಸ್ತಾ ಇದೆ. ಇನ್ನೊಂದೆಡೆ ದೇಶದ ಕಡು ಬಡತನ ಮುಕ್ತ ರಾಜ್ಯ ಎಂದು ಕೇರಳ ಅನ್ನಿಸಿಕೊಂಡಿರೋದು ಎಲ್ಡಿಎಫ್ ನೇತೃತ್ವದ ಆಡಳಿತದಲ್ಲಿ ಎಂದು ಹೇಳಿ ಜನರ ಮತ ಗೆಲ್ಲುವ ನಿರೀಕ್ಷೆಯಲ್ಲಿ ಪಿಣರಾಯಿ ನೇತೃತ್ವದ ಸರ್ಕಾರ ಇದೆ. ಎಲ್ಲದರ ನಡುವೆ ಬಿಜೆಪಿಯು ಕೂಡ ಹಿಂದುತ್ವ, ಶಬರಿಮಲೆ ಹೆಸರಿನಲ್ಲಿ ಮತಗಳನ್ನ ಸೆಳೆಯುವ ತನ್ನ ಮಾಮೂಲಿ ತಂತ್ರವನ್ನ ರೂಪಿಸ್ತಾ ಇದ್ದು ಮತದಾರ ಯಾರಿಗೆ ಒಲಿಯಲಿದ್ದಾನೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಶ್ರೀರಾಜ್ ಬಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕೇರಳ ರಾಜಕೀಯದ ಬಗ್ಗೆ ಇಡೀ ದೇಶದ ಚಿತ್ತ ಇರುವಂತದ್ದು. ಚುನಾವಣೆಯಲ್ಲಿ ಕೇರಳಕ್ಕೆ ಈಗಾಗಲೇ ಬಿಜೆಪಿ ರಣತಂತ್ರವನ್ನ ಕೂಡ ಹೆಣಿತಾ ಇದೆ. ಸಿಪಿಐಎಂ ಮೇಲಿದೆ ಆಡಳಿತ ವಿರೋಧಿ ಭಾವನೆ. ವಿರೋಧಿ ಅಲೆಯನ್ನ ಒಪ್ಪಿಕೊಳ್ಳದ ಹಾಲಿ ಸರ್ಕಾರ ತಳಮಟ್ಟದಲ್ಲಿ ಎಲ್ಡಿಎಫ್ ರಾಜಕೀಯ ಪ್ರಚಾರವನ್ನ ಮಾಡ್ತಾ ಇದೆ. ತೀವ್ರ ಬಡತನ ಮುಕ್ತ ಕೇರಳ ನಮ್ಮ ಕೊಡುಗೆ ಅಂತ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಎಲ್ಡಿಎಫ್ಗೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ. ಮನೆ ಮನೆ ಅಭಿಯಾನವನ್ನ ಆರಂಭಿಸಿದಂತಹ ಆಡಳಿತಾರೂಢ ಪಕ್ಷ. ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಕೇರಳ ವಿಧಾನಸಭೆಯ ಚುನಾವಣೆಗೆ ಕಾರ್ಯತಂತ್ರವನ್ನ ರೂಪಿಸೋಕೆ ಬಿಜೆಪಿ ಮತ್ತು ಕಾಂಗ್ರೆಸ್, ಎಲ್ಡಿಎಫ್, ಯುಡಿಎಫ್ ಎಲ್ಲವೂ ಕೂಡ ಸಕಲ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ನೋಡಿ, ಇದೇ ಕೇರಳ ರಾಜಕೀಯದ ಚಿತ್ತ ಇಡೀ ದೇಶದತ್ತ ನೆಟ್ಟಿರುವಂತದ್ದು. ಚುನಾವಣೆಯಲ್ಲಿ ಎಲ್ಡಿಎಫ್ ಮತ್ತು ಯುಡಿಎಫ್ ಮುಂದೆ ಬಿಜೆಪಿ ಕಹಳಿಯನ್ನ ಮೊಳಗಿಸೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಒಂದು ಕಡೆ. ಆದ್ರೆ ಈಗಾಗಲೇ ಆಡಳಿತಾರೂಢ ಪಕ್ಷ ಏನಿದೆ ಎಲ್ಡಿಎಫ್, ಸ್ಥಳೀಯ ಸಂಸ್ಥೆಯಲ್ಲಿ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಸಾಧಿಸಿದ್ರೂ ಕೂಡ ಪಟ್ಟನ್ನ ಬಿಡ್ತಾ ಇಲ್ಲ. ಆದ್ರೆ ಇಲ್ಲಿ ಪಿಣರಾಯಿ ವಿಜಯನ್ ಅವರೇ ಹೇಳಿದ್ದಾರೆ, ಈಗಾಗಲೇ ಸ್ವತಃ ಅವರೇ ಘೋಷಣೆಯನ್ನ ಮಾಡಿಕೊಂಡಿರುವಂಥದ್ದು. ಬಡತನ ಮುಕ್ತ ಕೇರಳ ಎನ್ನುವಂತಹ ಘೋಷಣೆಯನ್ನ ಅವರಾಗೆ ಮಾಡ್ಕೊಂಡಿರುವಂಥದ್ದು. ಆದರೆ ಈ ಒಂದು ತೀವ್ರ ಬಡತನ ಮುಕ್ತ ಕೇರಳ ನಮ್ಮ ಕೊಡುಗೆ ಅಂತ ಇದನ್ನ ಪ್ರಚಾರವನ್ನ ಗಿಟ್ಟಿಸ್ಕೊಂಡು ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಿಕೊಳ್ಳೋಕೆ ಪಿಣರಾಯಿ ವಿಜಯನ್ ಮುಂದಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಮನೆ ಮನೆ ಅಭಿಯಾನವನ್ನ ಆರಂಭಿಸಿದೆ ಈಗಾಗಲೇ ಆಡಳಿತಾರೂಢ ಪಕ್ಷವಾದಂತಹ ಎಲ್ಡಿಎಫ್. ಆದರೆ ಎಲ್ಡಿಎಫ್ಗೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹಿನ್ನಡೆಯಾಗಿರುವಂಥದ್ದು. ಆದರೆ ಈ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಡಿಎಫ್ ಯಾವ ರೀತಿಯ ತಯಾರಿಯನ್ನ ನಡೆಸಿಕೊಳ್ಳುತ್ತೆ, ವಿರೋಧಿ ಅಲೆಯನ್ನ ಯಾವ ರೀತಿ ಒಪ್ಪಿಕೊಳ್ಳದಂತಹ ಹಾಲಿ ಸರ್ಕಾರ ಯಾವ ರೀತಿ ಮುಂದೆ ಕಾರ್ಯತಂತ್ರವನ್ನ ಹೆಣೆಯುತ್ತೆ, ಸಿಪಿಐಎಂ ಮೇಲೆ ಇರತಕ್ಕಂತ ಆಡಳಿತ ವಿರೋಧಿ ಭಾವನೆಯನ್ನ ಯಾವ ರೀತಿ ತೆಗೆದು ಹಾಕುತ್ತೆ, ಹಾಗೆ ಈಗ ಎಲ್ಡಿಎಫ್ ಏನಿದೆ ತಳಮಟ್ಟದಿಂದ ತನ್ನ ಭದ್ರ ಬುನಾದಿಯನ್ನ ಭದ್ರಪಡಿಸ್ಕೊಳ್ಬೇಕಾಗತ್ತೆ. ರಾಜಕೀಯ ಪ್ರಚಾರವನ್ನ ಕೂಡ ಈಗಾಗಲೇ ಆರಂಭ ಮಾಡಿರುವಂಥದ್ದು. ಅದರಲ್ಲೂ ಕೂಡ ತೀವ್ರ ಬಡತನ ಮುಕ್ತ ಕೇರಳ ನಮ್ಮ ಕೊಡುಗೆ ಅಂತ ಪ್ರಚಾರವನ್ನ ಆರಂಭ ಮಾಡಿದೆ ಎಲ್ಡಿಎಫ್. ಕೇಂದ್ರ ಸರ್ಕಾರದ ವಿರುದ್ಧ ಆಂದೋಲನಕ್ಕೆ ಎಡರಂಗ ಸಿದ್ಧವಾಗಿರುವಂಥದ್ದು. ಈಗಾಗಲೇ ಕೇಂದ್ರದ ವಿರುದ್ಧ ಮನೆ ಮನೆ ಅಭಿಯಾನದಲ್ಲಿ ಪ್ರಚಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಕೇರಳದ ನಿರ್ಲಕ್ಷ್ಯದ ಬಗ್ಗೆ ಮತದಾರರಿಗೆ ಮನವರಿಕೆಯನ್ನ ಕೂಡ ಮಾಡಿಕೊಡಲಾಗ್ತಾ ಇದೆ. ನಿಧಿ ಹಂಚಿಕೆ, ಹಣಕಾಸಿನ ನಿರ್ಬಂಧಗಳು, ಮಧ್ಯಸ್ಥಿಕೆ, ರಾಜಕೀಯ ಪ್ರೇರಿತ ಮಧ್ಯಸ್ಥಿಕೆ ವಿರುದ್ಧ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಕೇಂದ್ರದ ನಿರ್ಲಕ್ಷ್ಯವನ್ನ ಖಂಡಿಸಿ ಎಲ್ಡಿಎಫ್ ಆಂದೋಲನವನ್ನ ಕೂಡ ಆರಂಭಿಸಿರುವಂಥದ್ದು. ನೋಡಿ, ಕೇಂದ್ರ ಸರ್ಕಾರದ ವಿರುದ್ಧ ಆಂದೋಲನಕ್ಕೆ ಈಗ ಎಡರಂಗ ಸಿದ್ಧವನ್ನ ಮಾಡ್ಕೊಳ್ತಾ ಇದೆ. ಅಂದ್ರೆ ಈಗ ಆಡಳಿತಾರೂಢ ಪಕ್ಷವಾದಂತಹ ಎಲ್ಡಿಎಫ್ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇರುವಂಥದ್ದು. ಇನ್ನು ಕೇಂದ್ರದ ವಿರುದ್ಧ, ಕೇಂದ್ರದಲ್ಲಿ ಬಿಜೆಪಿ ಇದೆ, ಹೀಗಾಗಿ ಕೇಂದ್ರದ ವಿರುದ್ಧ ಮನೆ ಮನೆಯಲ್ಲೂ ಕೂಡ ಅಭಿಯಾನದ ಒಂದು ಪ್ರಚಾರವನ್ನ ಮಾಡೋಕೆ ಮುಂದಾಗಿರುವಂಥದ್ದು ಎಲ್ಡಿಎಫ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಕೇಂದ್ರ ಸರ್ಕಾರ ಯಾವೆಲ್ಲ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ, ಮತದಾರರಿಗೆ ಈ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ರೆ ಸಂಪೂರ್ಣವಾಗಿ ಮತದಾರ ನಮ್ಮ ಕಡೆ ಬರ್ತಾನೆ ಎನ್ನುವಂತಹ ಒಂದಷ್ಟು
ವಿಶ್ವಾಸ ಭರವಸೆಯನ್ನ LDF ಹಾಗೂ ಪಿಣರಾಯಿ ವಿಜಯನ್ ಅವರಿಗೆ ಇರುವಂಥದ್ದು. ಸೊ ಹೀಗಾಗಿ ಕೇರಳದ ನಿರ್ಲಕ್ಷ್ಯಗಳು ಏನಿದೆ ಅಂದರೆ ಕೇರಳದ ಬಗ್ಗೆ, ಕೇರಳದ ಅಭಿವೃದ್ಧಿಯ ಬಗ್ಗೆ, ಕೇರಳದ ಯೋಜನೆಗಳ ಬಗ್ಗೆ, ಕಾಮಗಾರಿಯ ಬಗ್ಗೆ, ಇದರೆಲ್ಲದರ ಬಗ್ಗೆ ಯಾವ ರೀತಿ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ, ಯಾವ ರೀತಿ ಮಲತಾಯಿ ಧೋರಣೆಯನ್ನ ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ, ಇದನ್ನ ಮತದಾರ ಪ್ರಭುವಿಗೆ ಮನವರಿಕೆ ಮಾಡಿಕೊಳ್ಬೇಕು. ಮನವರಿಕೆ ಮಾಡಿಕೊಟ್ಟಿದ್ದೇ ಆದಲ್ಲಿ ಎಲ್ಲವೂ ಕೂಡ ಅಂದರೆ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸ್ಕೊಳ್ಬಹುದು ಅನ್ನೋದು ಇಲ್ಲಿ LDF ಪಕ್ಷದ ಒಂದು ಉದ್ದೇಶ ಆಗಿರುವಂಥದ್ದು. ಹಾಗಾದ್ರೆ ನೋಡಿ, ಕೇರಳದ ಪ್ರಚಾರದಲ್ಲಿ ಈಗ ಚುನಾವಣಾ ಪ್ರಚಾರ ನಡೀತಾ ಇದೆ. ಈ ಚುನಾವಣಾ ಪ್ರಚಾರದಲ್ಲಿ ಯಾವೆಲ್ಲ ಅಂಶಗಳನ್ನ ಮುಂದೆ ಇಟ್ಕೊಳ್ಳಲಾಗಿದೆ, ನಿಧಿ ಹಂಚಿಕೆ ಆಗಿರಬಹುದು, ಹಣಕಾಸಿನ ನಿರ್ಬಂಧಗಳಾಗಿರಬಹುದು, ಹಾಗೆ ಮಧ್ಯಸ್ಥಿಕೆ ಆಗಿರಬಹುದು, ಇನ್ನು ರಾಜಕೀಯ ಪ್ರೇರಿತ ಮಧ್ಯಸ್ಥಿಕೆಯ ವಿರುದ್ಧ ಅಭಿಯಾನವನ್ನ ಕೈಗೊಳ್ಳಲಾಗ್ತಾ ಇರುವಂಥದ್ದು. ಇದೆಲ್ಲದರ ಬಗ್ಗೆಯೂ ಕೂಡ ಕೇರಳದ ಮತದಾರ ಪ್ರಭುವಿಗೆ ಮನವರಿಕೆ ಮಾಡಿಕೊಡ್ಬೇಕು. ಕೇಂದ್ರ ಸರ್ಕಾರ ನಮ್ಮ ವಿಚಾರದಲ್ಲಿ ಯಾವೆಲ್ಲ ನಿರ್ಬಂಧಗಳನ್ನ ಹೇರಿದೆ, ಹಾಗೆ ಯಾವ ರೀತಿ ಮಲತಾಯಿ ಧೋರಣೆಯನ್ನ ಮಾಡಿದೆ, ಯಾವ ರೀತಿ ನಿರ್ಲಕ್ಷ್ಯವನ್ನ ಮಾಡಿದೆ, ಇದನ್ನೆಲ್ಲ ಕೂಡ ಮತದಾರನಿಗೆ ಮನವರಿಕೆ ಮಾಡಿದಾಗ ಮತದಾರ ನಮ್ಮ ಕಡೆ ಒಲವನ್ನ ತೋರಿಸ್ತಾನೆ ಅನ್ನೋದು ಇಲ್ಲಿ ಈಗ ಆಡಳಿತಾರೂಢ ಪಕ್ಷವಾದಂತಹ LDFನ ಉದ್ದೇಶವಾಗಿರುವಂಥದ್ದು. ಎಸ್, ಈ ಕುರಿತಂತೆ ಈಗಾಗಲೇ ಕೇಂದ್ರದ ನಿರ್ಲಕ್ಷ್ಯವನ್ನ ಖಂಡಿಸಿ LDF ಅಭಿಯಾನವನ್ನ ಕೂಡ ಆರಂಭ ಮಾಡಿದೆ ಅಂತಾನೆ ಹೇಳಬಹುದು. ಅನುಭವಿ ಶಾಸಕರು ವಿಮುಖರಾಗದಂತೆ LDF ತಂತ್ರವನ್ನ ಕೂಡ ಹೆಣಿತಾ ಇದೆ. ನೋಡಿ, ಬಿಜೆಪಿಯ ತಂತ್ರಗಾರಿಕೆಗೆ ರಾಜತಂತ್ರವನ್ನ ಕೂಡ ಹೆಣಿತಾ ಇದೆ LDF. ಅನುಭವಿ ಶಾಸಕರು ವಿಮುಖರಾಗದಂತೆ LDF ತಂತ್ರ. ಬಿಜೆಪಿಯ ತಂತ್ರಗಾರಿಕೆಗೆ ರಾಜತಂತ್ರ ಹೆಣೆಯುತ್ತಿರುವಂತಹ LDF ಪ್ರದೇಶವಾರು ರಾಜಕೀಯ ಅಭಿಯಾನಕ್ಕೆ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಫೆಬ್ರವರಿಯಿಂದ ಪ್ರದೇಶವಾರು ಅಭಿಯಾನವನ್ನ, ರಾಜಕೀಯ ಪ್ರಚಾರವನ್ನ ಮಾಡೋಕೆ ಮುಂದಾಗ್ತಾ ಇರುವಂಥದ್ದು. ಉತ್ತರ, ಮಧ್ಯ ಹಾಗೂ ದಕ್ಷಿಣ ಪ್ರದೇಶಗಳಲ್ಲಿ ಅಭಿಯಾನ ಶುರು. ಚುನಾವಣಾ ಪೂರ್ವ ಪ್ರಚಾರದಲ್ಲಿ ಕೇಂದ್ರದ ವಿರುದ್ಧ ತಂತ್ರ ಏನು? ಹಾಗಾದ್ರೆ ನೋಡಿ, ಈಗಾಗಲೇ LDF ಅನುಭವಿ ಶಾಸಕರು ಯಾರ್ಯಾರಿದ್ದಾರೆ, ಆ ಅನುಭವಿ ಶಾಸಕರನ್ನ ವಿಮುಖರಾಗದಂತೆ, ಅಂದ್ರೆ ಅವರೆಲ್ಲಿಯೂ ಕೂಡ ಹೋಗದಂತೆ, ಯಾವ ಪಕ್ಷಕ್ಕೂ ಕೂಡ ಹೋಗದಂತೆ LDF ತಂತ್ರವನ್ನ ಎಣಿತಾ ಇರುವಂಥದ್ದು. ಈಗಾಗಲೇ ಬಿಜೆಪಿ ತನ್ನ ತಂತ್ರಗಾರಿಕೆಯನ್ನ ಮುಂದುವರಿಸಿ ರಾಜತಂತ್ರವನ್ನ ಹೆಣೆದು LDFನ ಅನುಭವಿ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳೋಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಹೀಗಾಗಿ LDF ಕೂಡ ಹೈ ಅಲರ್ಟ್ ಆಗಿರುವಂಥದ್ದು. ಹಾಗೆ ಪ್ರದೇಶವಾರು ರಾಜಕೀಯ ಅಭಿಯಾನಕ್ಕೆ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇರುವಂಥದ್ದು. ನೋಡಿ, ಕೇರಳದಲ್ಲಿ ಸಾಕಷ್ಟು ಈ ಪ್ರದೇಶವಾರು ರಾಜಕೀಯ ಏನಿದೆ, ಈ ರಾಜಕೀಯಕ್ಕೆ ಒಂದು ಅಭಿಯಾನವನ್ನ ಶುರು ಮಾಡಲಾಗಿದೆ. ಆ ಒಂದು ಅಭಿಯಾನಕ್ಕೆ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು LDF, ಆಡಳಿತಾರೂಢ ಪಕ್ಷವಾದಂತಹ LDF ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದೆ. ಇನ್ನು ಫೆಬ್ರವರಿಯಿಂದ, ಅಂದ್ರೆ ಈಗ ಮುಂಬರುವಂತಹ ಫೆಬ್ರವರಿಯಿಂದ ಪ್ರದೇಶವಾರು ಅಭಿಯಾನವನ್ನ ಮಾಡಿಕೊಳ್ಳುತ್ತೆ. ಹಾಗೆ ರಾಜಕೀಯ ಪ್ರಚಾರವನ್ನ ಕೂಡ ಶುರು ಮಾಡುತ್ತೆ. ರಾಜಕೀಯ ಪ್ರಚಾರದಲ್ಲಿ ಬಹುಮುಖ್ಯವಾದಂತಹ ಈಗಾಗಲೇ ತೀವ್ರ ಬಡತನ ಮುಕ್ತ ಕೇರಳ, ಇದು ಪ್ರಮುಖವಾದಂತಹ ಅಂಶ. ಈ ಒಂದು ಅಂಶವನ್ನ ಮುಂದಿಟ್ಟುಕೊಂಡು ಈಗಾಗಲೇ ಪ್ರಚಾರವನ್ನ ಆರಂಭ ಮಾಡೋಕೆ ಸಿದ್ಧತೆಯನ್ನ ನಡೆಸ್ತಾ ಇರುವಂಥದ್ದು. ಹಾಗೆ ಕೇಂದ್ರದ ಧೋರಣೆ ಏನಿದೆ, ಕೇಂದ್ರದ ನಿರ್ಲಕ್ಷ್ಯ ಏನಿದೆ, ಇದನ್ನ ಕೂಡ ಮತದಾರ ಪ್ರಭುವಿಗೆ ಮನವರಿಕೆ ಮಾಡುವಂತಹ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಹಾಗೆ ಇದರ ಜೊತೆಗೆ ಪ್ರದೇಶವಾರು ರಾಜಕೀಯ ಏನಿದೆ, ಆ ಪ್ರದೇಶವಾರು ರಾಜಕೀಯ ಅಭಿಯಾನಕ್ಕೆ ಸಂಪೂರ್ಣ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು LDF ತಂಡ ಅಂತಾನೆ ಹೇಳ್ಬೋದು. ಇನ್ನು ಉತ್ತರ ಭಾಗ ಆಗಿರ್ಬೋದು, ಹಾಗೆ ಮಧ್ಯ ಮತ್ತು ದಕ್ಷಿಣ ಪ್ರದೇಶಗಳಲ್ಲಿ ಅಭಿಯಾನ ಮತ್ತು ಪ್ರಚಾರವನ್ನ ಶುರು ಮಾಡ್ಕೊಳ್ತಾ ಇದ್ದಾರೆ ಇದೇ ಫೆಬ್ರವರಿಯಿಂದ. ಹಾಗೆ ಚುನಾವಣಾ ಪೂರ್ವ ಪ್ರಚಾರದಲ್ಲಿ ಕೇಂದ್ರದ ವಿರುದ್ಧ ತಂತ್ರವನ್ನ ಯಾವ ರೀತಿ ಹೆಣಿತಾರೆ, ಯಾವ ತಂತ್ರವನ್ನ ರೂಪಿಸ್ತಾರೆ ಅನ್ನೋದು ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಸ್ಥಳೀಯ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಿದ UDF, ಆತ್ಮವಿಶ್ವಾಸ ವೃದ್ಧಿಸಿಕೊಂಡ ಕಾಂಗ್ರೆಸ್ ನೇತೃತ್ವದ UDF, ಸಂಘಟನೆ ವೃದ್ಧಿಸುತ್ತಿರುವಂತಹ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸೀಟು ಹಂಚಿಕೆ ವ್ಯವಸ್ಥೆಗಳ ಅಂತಿಮಗೊಳಿಸಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಮೈತ್ರಿ ಆಂತರಿಕ ಚರ್ಚೆಗಳನ್ನ ಆರಂಭಿಸಿದಂತಹ ಕಾಂಗ್ರೆಸ್ ಅಧಿಕಾರ ಹಿಡಿಯಲು UDF ಹಂಬಲ ಹರಸಾಹಸ.
ಎಸ್, ಈಗಾಗಲೇ ಸ್ಥಳೀಯ ಚುನಾವಣೆ ಕೂಡ ನಡೆದಿರುವಂಥದ್ದು. ಆದರೆ ಆ ಸ್ಥಳೀಯ ಚುನಾವಣೆಯಲ್ಲಿ LDF ಹಿನ್ನಡೆಯನ್ನ ಪಡೆದುಕೊಂಡಿದೆ, ಇನ್ನ UDF ಮೇಲುಗೈಯನ್ನ ಸಾಧಿಸಿರುವಂಥದ್ದು. ಹೀಗಾಗಿ ಆತ್ಮವಿಶ್ವಾಸವನ್ನ ವೃದ್ಧಿಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ UDF ಸಕಲ ತಯಾರಿಯನ್ನ ಕೂಡ ನಡೆಸ್ತಾ ಇದೆ. ಆತ್ಮವಿಶ್ವಾಸದೊಂದಿಗೆ ಹಾಗೆ ಭರವಸೆಯೊಂದಿಗೆ ಈ ಒಂದು ಚುನಾವಣಾ ಪ್ರಚಾರ ಆಗಿರ್ಬೋದು, ಚುನಾವಣೆಯ ಒಂದು ರೂಪುರೇಷೆಗಳು ಏನಿದೆ, ಕೆಲಸಗಳೇನಿದೆ ಅದನ್ನೆಲ್ಲ ಕೂಡ ತಯಾರಿ ಮಾಡ್ಕೊಳ್ತಾ ಇರುವಂಥದ್ದು. ಇದಕ್ಕೆ ಭರವಸೆ, ವಿಶ್ವಾಸ, ಆತ್ಮವಿಶ್ವಾಸ ತುಂಬಿರೋದು ಏನು ಅಂದ್ರೆ ಸ್ಥಳೀಯ ಚುನಾವಣೆಗಳಲ್ಲಿ ಬಂದಂತಹ ಫಲಿತಾಂಶ. ಸ್ಥಳೀಯ ಚುನಾವಣೆಗಳಲ್ಲಿ ಮೇಲುಗೈ ಸಾಧಿಸಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ UDF ಆತ್ಮವಿಶ್ವಾಸದಿಂದ ಮತದಾರ ಪ್ರಭುವಿನ ಹತ್ತಿರ ಎಲ್ಲಾ ರೀತಿಯ ಒಂದು ರೂಪುರೇಷೆಗಳನ್ನ ಆಗಿರಬಹುದು ಅಥವಾ ಒಂದು ಚುನಾವಣಾ ಪ್ರಚಾರವನ್ನ ಮಾಡೋಕೆ ಮುಂದಾಗಿರುವಂಥದ್ದು. ಹಾಗೆ ಇದರಿಂದ ಸಂಘಟನೆ ವೃದ್ಧಿಸುತ್ತಾ ಇರುವಂತಹ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸೀಟು ಹಂಚಿಕೆಯ ವ್ಯವಸ್ಥೆಗಳ ಮೇಲೂ ಕೂಡ ಅಂತಿಮಗೊಳಿಸೋಕೆ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದೆ. ಹಾಗೆ ಮೈತ್ರಿ ಆಗಿರೋದ್ರಿಂದ ಮೈತ್ರಿಯ ಆಂತರಿಕ ಚರ್ಚೆಗಳನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ನೇತೃತ್ವದ UDF ಆರಂಭ ಮಾಡಿದೆ ಅಂತಾನೆ ಹೇಳ್ಬೋದು. ಅಧಿಕಾರವನ್ನ ಹಿಡಿಯೋಕೆ UDF ಹಂಬಲಿಸ್ತಾ ಇದೆ. ಹೀಗಾಗಿ ಹರಸಾಹಸವನ್ನ ಕೂಡ ಪಡ್ತಾ ಇರುವಂತದ್ದು. ಒಂದೆಡೆ LDF, ಇನ್ನೊಂದೆಡೆ UDF, ಹಾಗೆ ಬಿಜೆಪಿ. ಎಸ್, ಕಾಂಗ್ರೆಸ್ ನೇತೃತ್ವದ UDF ಸಾಕಷ್ಟು ಕಸರತ್ತನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಮೇಲುಗೈ ಸಾಧಿಸಿರ್ತಕ್ಕಂಥ UDF. ನಾಯಕತ್ವ, ವಿಶ್ವಾಸಾರ್ಹತೆಯನ್ನ ಉಳಿಸ್ಕೊಳ್ಳೋಕೆ ಹರಸಾಹಸವನ್ನ ಕೂಡ ಪಡ್ತಾ ಇರುವಂಥದ್ದು. ಆದರೆ ಶಶಿ ತರೂರನ್ನ ಕಡೆಗಣಿಸಿ KC ವೇಣುಗೋಪಾಲ್ ಮುಂದಕ್ಕೆ ಹೋದ್ರಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿದೆ. ನಾಯಕತ್ವ, ವಿಶ್ವಾಸಾರ್ಹತೆ ಉಳಿಸಿಕೊಳ್ಳಲು ಹರಸಾಹಸ, ಶಶಿ ತರೂರ್ ಕಡೆಗಣಿಸಿ KC ವೇಣುಗೋಪಾಲ್ ಮುಂದಕ್ಕೆ ಹೋದ್ರಾ? ಹಾಗಾದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಜಯವಾಗ್ತಾ ಇರುವಂಥದ್ದು. ಕಡಿಮೆ ಅಂತರದಲ್ಲಿ ರಾಜೀವ್ ಮುಂದೆ ಗೆದ್ದಿದ್ದಂತಹ ಶಶಿ ತರೂರು ಕೇರಳ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. UDF ಗೆದ್ರೆ KC ವೇಣುಗೋಪಾಲ್ ಮುಖ್ಯಮಂತ್ರಿ ಎನ್ನಲಾಗ್ತಾ ಇದೆ. ಎಸ್ ನೋಡಿ, ಕೇರಳ ವಿಧಾನಸಭಾ ಚುನಾವಣೆಗೆ ಕಾರ್ಯತಂತ್ರವನ್ನ ರೂಪಿಸೋಕೆ ಕಾಂಗ್ರೆಸ್ನ ಉನ್ನತ ನಾಯಕರು ಈಗಾಗಲೇ ಕೇರಳ ರಾಜ್ಯ ಘಟಕದ ನಾಯಕರೊಂದಿಗೆ ಮಹತ್ವದ ಸಭೆಯನ್ನ ಕೂಡ ನಡೆಸಿದ್ರು. ಸಂಸದ ಶಶಿ ತರೂರ್ ಅವರು ಆ ಒಂದು ಸಭೆಯಲ್ಲಿ ಗೈರಾಗಿರುವಂಥದ್ದು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಕೂಡ ಪಾಲ್ಗೊಂಡಿದ್ರು. ಆದರೆ ಶಶಿ ತರೂರ್ ಅವರನ್ನ ಕಡೆಗಣಿಸಿ ಇಲ್ಲಿ KC ವೇಣುಗೋಪಾಲ್ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಡಿಮೆ ಅಂತರದಲ್ಲಿ ಜಯವನ್ನ ಗಳಿಸಿರುವಂಥದ್ದು. ಹೀಗಾಗಿ ಕಡಿಮೆ ಅಂತರದಲ್ಲಿ ರಾಜೀವ್ ಮುಂದೆ ಗೆದ್ದಿದ್ದಂತಹ ಶಶಿ ತರೂರ್ ಅವರು ಈ ಬಾರಿಯ ಸಭೆಗೆ ಗೈರಾಗಿದ್ದಾರೆ. ಕೇರಳ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರ ಭರವಸೆ ಎಲ್ಲಿ ಮತ್ತೊಮ್ಮೆ ಈಡೇರುತ್ತೋ ಗೊತ್ತಿಲ್ಲ. ಆದರೆ UDF ಗೆದ್ರೆ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಕೇರಳ ರಾಜ್ಯ ರಾಜಕೀಯ ರಂಗದಲ್ಲಿ ಆಗ್ತಾ ಇರುವಂಥದ್ದು. ಎಸ್, ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಶ್ರೀರಾಜ್ ವಕ್ವಾಡಿ, ಈಗಾಗಲೇ ನೋಡಿ ಕೇರಳದಲ್ಲಿ ಚುನಾವಣೆಯ ರಂಗೇರಿದೆ ಅಂತಾನೆ ಹೇಳ್ಬೋದು. LDF ಆಗಿರ್ಬೋದು, UDF ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಸಕಲ ತಯಾರಿಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಎಸ್, ಏನೆಲ್ಲ ಅಪ್ಡೇಟ್ಸ್ ಇದೆ ಶ್ರೀರಾಜ್? ನೋಡಿ, ಈಗ ಕೇರಳದ ಚುನಾವಣೆಯ ಬಗ್ಗೆ ಹೆಚ್ಚು ಗಮನವನ್ನ ಬಿಜೆಪಿ ನೀಡ್ತಾ ಇರೋದು. ನಿನ್ನೆ ನರೇಂದ್ರ ಮೋದಿ ಅಲ್ಲಿ ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು, ಮತ್ತೆ ಒಂದಿಷ್ಟು ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ರೈಲು ಸಂಚಾರದ ಬಗ್ಗೆ ಉದ್ಘಾಟನೆ ಎಲ್ಲದಕ್ಕೂ ಕೂಡ ಬಂದಿದ್ರು. ಅಲ್ಲಿ ಬಹಳ ಪ್ರಮುಖವಾಗಿ ಕೇರಳದ LDF ಈಗ ಏನ್ ಹಾಲಿ ಸರ್ಕಾರ ಇದೆ ಅದ್ರ ವಿರುದ್ಧವಾಗಿ ಘಂಟಾಘೋಷವನ್ನ ಮಾಡ್ತಾರೆ. UDF ಕೂಡ ಬರಲ್ಲ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತದೆ. ತಿರುವನಂತಪುರಂ ಏನು ಅಂತ ಕೇಳಿದ್ರೆ
ಕಾಂಗ್ರೆಸ್ ನ ನಾಯಕರಾಗಿರುವಂತಹ ಶಶಿ ತರೂರ್ ಅವರ ಲೋಕಸಭಾ ಕ್ಷೇತ್ರ. ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಅಂದ್ರೆ 2024 ಲೋಕಸಭಾ ಕ್ಷೇತ್ರದಲ್ಲಿ ರಾಜೀವ್ ಚಂದ್ರಶೇಖರ್ ಬಿಜೆಪಿಯ ಈಗಿನ ಕೇರಳದ ಪ್ರೆಸಿಡೆಂಟ್ ಯಾರಿದ್ದಾರೋ ಅವರು ಮತ್ತು ತಿರುವನಂತಪುರಂ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಶಶಿ ತರೂರ್ ನಡುವೆ ತೀವ್ರ ಪೈಪೋಟಿ ಇತ್ತು. ಶಶಿ ತರೂರು ಕೇವಲ 16,000 ಅಂತರದಷ್ಟು ಮತಗಳಲ್ಲಿ ಮಾತ್ರ ಗೆಲ್ತಾರೆ ಅಂತ. ಸೊ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏನಾಯ್ತು ಕೇಳಿದ್ರೆ, ಸೊ 101 ವಾರ್ಡ್ಗಳಲ್ಲಿ 50 ವಾರ್ಡ್ಗಳಲ್ಲಿ ಬಿಜೆಪಿ ಗೆದ್ದು ಬಿಡುತ್ತೆ. ಬಿಜೆಪಿಗೆ ಬಹಳ ದೊಡ್ಡ ಒಂದು ವಿಶ್ವಾಸ ಬಂದು ಬಿಡುತ್ತೆ. ಅದೇ ಬೆನ್ನಿಗೆ ಈಗ ನರೇಂದ್ರ ಮೋದಿ ಅವರು ಬರ್ತಾರೆ. ಸೊ ಕೇರಳದ ರಾಜಕೀಯಕ್ಕೆ ಒಂದು ಪರ್ಯಾಯ ರಾಜಕಾರಣವನ್ನ ಕೊಡುವಂತಹ ವಿಶ್ವಾಸದಲ್ಲಿ ಮಾತನಾಡಿ ಹೋಗ್ತಾರೆ. ಕೇರಳದ ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿಗೆ ಹೆಚ್ಚು ಮತ ಬಂದಿರುವಂತಹ ಕಾರಣಕ್ಕೋಸ್ಕರವಾಗಿ ಈಗ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಮುಂದಿನ ಚುನಾವಣೆಗಳಿಗೆ ಕಣಕ್ಕೆ ಇಳಿದುಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಇಳಿಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ. ಸೊ ಕಾಂಗ್ರೆಸ್ ಇಲ್ಲಿ ಗಮನಿಸಬೇಕು, ಯಾರೆಲ್ಲ ಸಂಸದರಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು ಅವ್ರನ್ನೆಲ್ಲರನ್ನೂ ಕೂಡ ವಿಧಾನಸಭಾ ಚುನಾವಣೆಗೆ ಕಣಕ್ಕಿಳಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಕಾಂಗ್ರೆಸ್ ನೇತೃತ್ವ ಯುಡಿಎಫ್ ಏನಿದೆ. ಸೊ ಇದು ಈಗ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಎಲ್ಲ ಪ್ರಮುಖ ನಾಯಕರನ್ನ ವಿಧಾನಸಭಾ ಚುನಾವಣೆಗೆ ಕಣಕ್ಕಿಳಿಸುವುದರ ಮುಖ್ಯವಾಗಿ ಈ ಬಾರಿ ಹೇಗಾದ್ರೂ ಮಾಡಿ LDF ಅನ್ನ ಸರ್ಕಾರದಿಂದ ಕೆಳಗಿಳಿಸಬೇಕು, UDF ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತಹ ಹಠ ಹಿಡಿದು ನಿಂತಿರೋದು. ಮತ್ತು ಬಿಜೆಪಿ ಕೂಡ ಅಷ್ಟೇ ಮಟ್ಟದಲ್ಲಿ ಪ್ರಯಾಣ ಮಾಡ್ತಾ ಇದೆ ಮತ್ತು ಪ್ರಚಾರ ಕೂಡ ಮಾಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರೋದು ಸ್ಥಳೀಯ ಸಂಸ್ಥೆಗಳಲ್ಲಿ ಏನೋ ಒಂದಿಷ್ಟು ಕ್ಷೇತ್ರಗಳಲ್ಲಿ ಗೆದ್ದಿರಬಹುದು, ಬಟ್ ಅದು ವಿಧಾನಸಭಾ ಚುನಾವಣೆಯಲ್ಲಿ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿದೆ. ಸೊ ನರೇಂದ್ರ ಮೋದಿ ಅವರು ಈಗ ಏನು ಒಂದು ರಣಕಹಳಿಯನ್ನ ಮೊಳಗಿಸಿದ್ದಾರೆ, ಅದು ಈ ಬರುವಂತಹ ಚುನಾವಣೆಗೆ ಅಲ್ಲದೆ ಇದ್ರೂ ಕೂಡ ಮುಂಬರುವಂತಹ ಚುನಾವಣೆಗೆ ಅದು ಸಹಾಯ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದು ಕೂಡ ಅನುಮಾನ ಇಲ್ಲ. ಸೊ ಸ್ಪಷ್ಟವಾಗಿ ಇಲ್ಲಿ ಗುಜರಾತ್ನ ಚುನಾವಣೆಯನ್ನ ನರೇಂದ್ರ ಮೋದಿ ಅವರು ಉಲ್ಲೇಖಿಸ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಜೊತೆಗೆ ಈಗ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಿರುವಂತಹ LDF ಮುಖ್ಯವಾಗಿ ಏನು ಅಂತ ಕೇಳಿದ್ರೆ, ಸೊ ತನ್ನಲ್ಲಿ ಇರುವಂತಹ ಶಾಸಕರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ. ಬಿಜೆಪಿ ಎಲ್ಲಾ ರಾಜ್ಯಗಳಲ್ಲಿ ಮಾಡಿರುವಂತಹ ಆಪರೇಷನ್ ಕಮಲ ಮಾಡೋದಕ್ಕೂ ಕೂಡ ಕೇರಳದಲ್ಲಿ ಮುಖ್ಯವಾಗಿ ಕೆಲಸ ಮಾಡ್ತಿರುವುದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ LDF ನಲ್ಲಿರುವಂತಹ ಶಾಸಕರನ್ನ ವಿಮುಖರಾಗದೇ ಇರುವ ಹಾಗೆ ನೋಡಿಕೊಳ್ಳುವಂತಹ ಸವಾಲು ಕೂಡ LDF ಗೆ ಇದೆ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ತನ್ನ ಮೇಲಿರುವಂತಹ ಆರೋಪವನ್ನ ಮರೆಮಾಚುವುದಕ್ಕೆ ಮನೆ ಮನೆ ಅಭಿಯಾನವನ್ನು ಕೂಡ LDF ಕೈಗೊಂಡಿರೋದು. ನೀವು ಎಷ್ಟರ ಮಟ್ಟಿಗೆ LDF ಅಸಹಾಯಕತೆಯಿಂದ ಇದೆ ಅನ್ನೋದನ್ನ ಗಮನಿಸೋದಾದ್ರೆ, ರಾಜ್ಯದಲ್ಲಿ ಇರುವಂತಹ ಕೋಗಿಲು ಲೇಔಟ್ ಅಲ್ಲಿ ಆಗಿರುವಂತಹ ಪ್ರಕರಣದ ಬಗ್ಗೆಯೂ ಕೂಡ ಅಲ್ಲಿನ ಶಾಸಕರು ಸಂಸದರನ್ನ ನಿಯೋಗ ಕಳಿಸಿ ಇಲ್ಲಿ ಕೂಡ ಒಂದು ಪೊಲಿಟಿಕಲ್ ಮೇಲೇಜ್ ಅನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತು ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ. ಹಾಗಾಗಿ ಕೇರಳದ ರಾಜಕೀಯದ ಇತಿಹಾಸವನ್ನ ನಾವು ಗಮನಿಸಿದ್ರೆ ಸುದೀರ್ಘವಾಗಿ 10 ವರ್ಷಕ್ಕಿಂತ ಹೆಚ್ಚು ಅಧಿಕಾರವನ್ನ ಕೇರಳದ ಮತದಾರರು ಕೊಟ್ಟೇ ಇಲ್ಲ. ಸೊ ಅದೇ ರೀತಿಯ ಒಂದು ಬೆಳವಣಿಗೆ ಮತ್ತೆ ಈ ಚುನಾವಣೆಯಲ್ಲಿ ನಡೆಯುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. UDF ಈ ಬಾರಿ ಅಧಿಕಾರ ಹಿಡಿಯುತ್ತೆ ಅನ್ನೋದು ಕೇರಳದ ಪೊಲಿಟಿಕಲ್ ವಲಯದಿಂದ ಬರ್ತಾ ಇರುವಂತಹ ಮಾತುಗಳು. ಬಟ್ ಬಿಜೆಪಿ ಕೂಡ ಒಂದಿಷ್ಟು ಕ್ಷೇತ್ರಗಳಲ್ಲಿ ಪೈಪೋಟಿಯನ್ನ ನೀಡುತ್ತೆ ಅನ್ನುವಂತಹ ಮಾತುಗಳೆಲ್ಲವೂ ಕೂಡ ಇದೆ. ಸೊ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ, ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬಂದ್ರೆ, ಈಗ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಯಾರಿದ್ರು, ಸೊ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಸೊ ಬಿಜೆಪಿಯಿಂದ ಮುಖ್ಯಮಂತ್ರಿ ಫೇಸ್ ಈಗ ರಾಜೀವ್ ಚಂದ್ರಶೇಖರ್ ಅಂತ ಹೇಳಲಾಗ್ತಾ ಇದೆ. ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ನಿಂತು ಸೋತವರು, ಈ ಹಿಂದೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ರಾಜ್ಯ ಖಾತೆಯ ಸಚಿವರಾಗಿದ್ದವರು. ಸೊ ಹೀಗಾಗಿ ಈ ತರದ ಎಲ್ಲ ಬೆಳವಣಿಗೆಗಳು ಇರುವ ಕಾರಣಕ್ಕೋಸ್ಕರವಾಗಿ ಈ ಒಂದು ಬೆಳವಣಿಗೆ ಕೇರಳದ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಗೊತ್ತಿಲ್ಲ ಯಾರ ಪರವಾಗಿ ಮತದಾರರು ಇದ್ದಾರೆ, LDF ಗೆ ಮತ್ತೆ ಅಧಿಕಾರ UDF ಅನ್ನ ಅಧಿಕಾರಕ್ಕೆ ಏರಿಸ್ತಾರ, ಬಿಜೆಪಿಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಕಾವ್ಯ, ಎಸ್, ಥ್ಯಾಂಕ್ ಯು ಶ್ರೀರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಲೋಕಸಭೆ ಟು ವಿಧಾನಸಭೆ ಚುನಾವಣೆ ತಂತ್ರಗಾರಿಕೆ, ಪ್ರಭಾವಿ ಸಂಸದರು ವಿಧಾನಸಭಾ ಚುನಾವಣೆಯ ಕಣಕ್ಕೆ. ಹಿಂದಿನ ಕಾರ್ಯತಂತ್ರ ಬದಲಾಯಿಸಲು ಕಾಂಗ್ರೆಸ್ ಯತ್ನ. ತಿರುವನಂತಪುರಂ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಜಯ. ಶಶಿ ತರೂರು ಲೋಕಸಭಾ ಕ್ಷೇತ್ರದಲ್ಲೇ ಬಿಜೆಪಿಗೆ ಗೆಲುವು. 101 ವಾರ್ಡ್ಗಳಲ್ಲಿ 50 ವಾರ್ಡ್ಗಳಲ್ಲಿ ಬಿಜೆಪಿ ಜಯವನ್ನ ಸಾಧಿಸಿರುವಂಥದ್ದು. ಹೀಗಾಗಿ LDF 29, UDF 19 ವಾರ್ಡ್ಗಳಲ್ಲಿ ಜಯವನ್ನ ಸಾಧಿಸಿದೆ. 2 ವಾರ್ಡ್ಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಜಯವನ್ನ ಸಾಧಿಸಿದ್ದಾರೆ.
ಸ್ಥಳೀಯ ಚುನಾವಣೆಯಲ್ಲೇ ಬಿಜೆಪಿ ಮೇಲುಗೈಗೆ ಆತಂಕವನ್ನ ಸೃಷ್ಟಿ ಮಾಡಿದೆ. ತೀವ್ರ ಕುತೂಹಲವನ್ನ ಕೆರಳಿಸಿದಂತಹ ಕೇರಳ ವಿಧಾನಸಭಾ ಚುನಾವಣೆ. ಲೋಕಸಭೆಯಿಂದ ಹಿಡಿದು ವಿಧಾನಸಭೆಯ ಚುನಾವಣೆವರೆಗೂ ಕೂಡ ಈಗಾಗಲೇ ಎಲ್ಡಿಎಫ್, ಯುಡಿಎಫ್ ಮತ್ತು ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇರುವಂತದ್ದು, ತಂತ್ರಗಾರಿಕೆಯನ್ನ ಕೂಡ ರೂಪಿಸ್ತಾ ಇರುವಂತದ್ದು. ಆದರೆ ಪ್ರಭಾವಿ ಸಂಸದರು ವಿಧಾನಸಭಾ ಚುನಾವಣೆಯ ಕಣಕ್ಕೆ ಇಳಿತಾರಾ? ಕಣಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಮತದಾರ ಅವರಿಗೆ ವೋಟನ್ನ ಹಾಕ್ತಾನಾ? ಇದು ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಹಿಂದಿನ ಕಾರ್ಯತಂತ್ರವನ್ನ ಬದಲಾಯಿಸೋಕೆ ಕಾಂಗ್ರೆಸ್ ಕೂಡ ಪ್ರಯತ್ನವನ್ನ ಪಡ್ತಾ ಇದೆ. ಓಕೆ, ಒಪ್ಕೊಳ್ಳೋಣ. ಆದ್ರೆ ತಿರುವನಂತಪುರಂ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಜಯಗಳಿಸಿತ್ತು ಅನ್ನೋದನ್ನ ಕೂಡ ನಾವು ಮರೆಯೋ ಹಾಗಿಲ್ಲ. ಇದೆಲ್ಲದನ್ನ ಕೂಡ ಬದಿಗಿಟ್ಟು ನೋಡಿದ್ರೆ ಶಶಿ ತರೂರು ಲೋಕಸಭಾ ಕ್ಷೇತ್ರದಲ್ಲೇ ಬಿಜೆಪಿಗೆ ಗೆಲುವನ್ನ ತಂದಿದ್ರು. ಇನ್ನು 101 ವಾರ್ಡ್ಗಳಲ್ಲಿ 50 ವಾರ್ಡ್ಗಳಲ್ಲಿ ಬಿಜೆಪಿ ಜಯವನ್ನ ಕೂಡ ಸಾಧಿಸಿತ್ತು. ಎಲ್ಡಿಎಫ್ 29 ಹಾಗೆ ಯುಡಿಎಫ್ 19 ವಾರ್ಡ್ಗಳಲ್ಲಿ ಜಯವನ್ನ ಸಾಧಿಸಿದ್ರೆ 2 ವಾರ್ಡ್ಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಜಯವನ್ನ ಸಾಧಿಸಿದ್ರು. ಇನ್ನು ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಮೇಲುಗೈಗೆ ಆತಂಕವನ್ನ ಕೂಡ ಸೃಷ್ಟಿ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಮುಂಬರುವಂತಹ ಕೇರಳದ ವಿಧಾನಸಭಾ ಚುನಾವಣೆ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸಿದೆ. ಈಗಾಗಲೇ ಶಶಿ ತರೂರ್ ಅವರು ಈ ಒಂದು ಕಾಂಗ್ರೆಸ್ ನಡೆಸಿದಂತಹ ಸಭೆಯಲ್ಲಿ ಗೈರಾಗಿದ್ರು. ಆದರೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ವರದಿಯನ್ನ ಕೂಡ ಕಾಂಗ್ರೆಸ್ ಅಲ್ಲಗಳೆದಿರುವಂಥದ್ದು ಒಂದು ಕಡೆ. ಆದರೆ ನೋಡಿ, ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಎಲ್ಡಿಎಫ್, ಯುಡಿಎಫ್ ಮತ್ತು ಬಿಜೆಪಿ ಸಕಲ ತಯಾರಿಯಲ್ಲಿ ಮುಂದುವರಿತಾ ಇರುವಂಥದ್ದು. ಯಾವ ರೀತಿ ತಯಾರಿಯನ್ನ ಮಾಡಿಕೊಳ್ಳುತ್ತೆ, ಹಾಗೆ ಯಾವ ರೀತಿ ಮತದಾರ ಪ್ರಭುವಿನ ಮನಸ್ಸನ್ನ ಒಲಿಸುತ್ತೆ, ಯಾವ ಪಕ್ಷ ಒಲಿಸುತ್ತೆ, ಯಾರು ಒಲಿಸ್ತಾರೆ, ಹಾಗೆ ಕೇರಳದ ಮುಂಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಗೆದ್ದು ಗದ್ದುಗೆಯನ್ನ ಹಿಡಿಯುತ್ತೆ ಅನ್ನೋದು ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಒಂದು ಕಡೆ ಈಗಾಗಲೇ ಮೋದಿ ಅವರು ಕೂಡ ಕೇರಳಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹಲವಾರು ಯೋಜನೆಗಳನ್ನ ಕೂಡ ಘೋಷಣೆ ಮಾಡಿರುವಂಥದ್ದು. ಇನ್ನು ಸಾಕಷ್ಟು ಅಭಿವೃದ್ಧಿಯ ಕಡೆಗೂ ಕೂಡ ಗಮನವನ್ನ ಕೊಡ್ತಾ ಇದ್ದೀವಿ ಎನ್ನುವಂತಹ ಭರವಸೆಯನ್ನ ಕೇರಳದ ಜನತೆಗೆ ಮೋದಿ ಅವರು ಕೂಡ ಕೊಟ್ಟಿದ್ದಾರೆ. ಆದರೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಎಲ್ಡಿಎಫ್, ಆಡಳಿತಾರೂಢ ಪಕ್ಷವಾದಂತಹ ಎಲ್ಡಿಎಫ್ ಪಿಣರಾಯಿ ವಿಜಯನ್ ಅವರು ಕೂಡ ಕೇಂದ್ರದ ಧೋರಣೆಗಳನ್ನ ಮುಂದಿಟ್ಟುಕೊಂಡು ಚುನಾವಣಾ ಪ್ರಚಾರವನ್ನ ಕೂಡ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಕೇರಳದ ಮತದಾರ ಪ್ರಭು ಎಲ್ಡಿಎಫ್, ಯುಡಿಎಫ್ ಅಥವಾ ಬಿಜೆಪಿ ಯಾರ ಒಂದು ಮನ ಒಲಿಸುವ ಪ್ರಯತ್ನವನ್ನ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅನ್ನೋದು ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಒಟ್ಟಿನಲ್ಲಿ ಈ ಬಾರಿಯ ಕೇರಳ ವಿಧಾನಸಭಾ ಚುನಾವಣೆ ತೀವ್ರ ಕುತೂಹಲವನ್ನಂತೂ ಮೂಡಿಸಿದೆ. ಈ ನಡುವೆ ಇತ್ತೀಚೆಗೆ ನಡೆದಂತಹ ತಿರುವನಂತಪುರಂ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಐತಿಹಾಸಿಕ ವಿಜಯವನ್ನ ಸಾಧಿಸಿರುವಂಥದ್ದು. ಈ ಸ್ಥಳೀಯ ಸಂಸ್ಥೆಯ ಚುನಾವಣೆಯಿಂದ ಎಲ್ಡಿಎಫ್ ಹಾಗೂ ಯುಡಿಎಫ್ ಆತಂಕಕ್ಕೆ ಒಳಗಾಗಿದ್ದಂತೂ ಅಕ್ಷರಶಃ ಸತ್ಯ ಅಂತಾನೆ ಹೇಳ್ಬೋದು. ಚುನಾವಣೆಗೆ ಉಳಿದಿರೋದು ಇನ್ನು 2-3 ತಿಂಗಳುಗಳ ಅಷ್ಟರಲ್ಲಿ ಕೇರಳ ರಾಜಕೀಯ ಸ್ಥಿತ್ಯಂತರ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.